ನೋಡ್ರಪ್ಪ ನಾ ಶಿಪ್ದಾಗ ಇರೋದು ನನ್ನ ಕ್ಯಾಬಿನ್ ನೋಡ್ರಿ ಇಲ್ಲಿ ನಮ್ಗೆ ಫೇಸ್ ವಾಶ್ ಮತ್ತು ಆಯಿಲ್ ಮತ್ತು ಬ್ರಷ್ ಹಾಕೋದು ಎಲ್ಲ ಜಾಗ ಕೊಟ್ಟಿರ್ತಾರೆ. ಇಲ್ಲಿ ಕಬಾರ್ ಕೊಡ್ತಾರೆ ಸಣ್ಣದೊಂದು. ಮತ್ತು ಇಲ್ಲಿ ನಮಗೆ ಸಿಂಕ್ ಇರ್ತೈತಿ ಫೇಸ್ ವಾಶ್ ಮಾಡೋಕೆ, ಮತ್ತು ಟವಲ್ ಇಡೋಕೆ ಜಾಗ ಅದು ಹಿಂಗಿರ್ತೈತೆ ಶಿಪ್ ಒಳಗೆ. ಮತ್ತು ಡಸ್ಟ್ಬಿನ್ ಮತ್ತು ಇಲ್ಲಿ ಗಡಿ ಇರ್ತೈತಿ. ಈಗ ಬೆಳಗ್ಗೆ 9 ಗಂಟೆ ಆಗಿತ್ತು ನೋಡ್ರಿ, 9 10 ನಿಮಿಷ ಕಮ್ಮಿ ಐತಿ. ಮತ್ತು ನಮಗೆ ಇಲ್ಲಿ ಶಿಪ್ ಒಳಗೆ ಎ ಸಿನೂ ಪ್ರೊವೈಡ್ ಮಾಡಿಕೊಟ್ಟಿರ್ತಾರೆ. ಎ ಸಿ ಮತ್ತು ಎ ಸಿ ಕಂಟ್ರೋಲ್ ಮಾಡೋಕೆ, ಕಮ್ಮಿ ಮಾಡೋಕೆ ಮತ್ತು ಜಾಸ್ತಿ ಮಾಡೋಕೆ ಕೊಟ್ಟಿರ್ತಾರೆ. ಮತ್ತು ನಿಮ್ಗೆ ಪೋರ್ಟ್ ಹೋಲ್ ತೋರಿಸ್ಕೊಂಬರ್ರಿ. ಇದಕ್ಕೆ ನಾವು ಪೋರ್ಟ್ ಹೋಲ್ ಅಂತವು. ಇಲ್ಲಿ ನಮ್ಗೆ ವ್ಯೂಸ್ ಅದು ನೋಡೋಕೆ ನಾವು ಜನರಲ್ ಇದನ್ನು ಬಂದೇ ಇರ್ತವೆ, ಆದರೆ ಯಾವಾಗಲೂ ಓಪನ್ ಮಾಡ್ತಿರ್ತವೆ. ಮತ್ತು ಇನ್ನೊಂದು ಐತಿ ತೋರಿಸ್ಕೊಂಬರ್ರಿ. ಇನ್ನೊಂದು ಇದಕ್ಕೆ ನಾವು ಫಾರ್ವರ್ಡ್ ಅಂತವು. ಇದು ಫಾರ್ವರ್ಡ್ ಹೋಲ. ಇದಕ್ಕೆ ಇಲ್ಲಿ ವ್ಯೂ ನೋಡೋಕೆ ಅದು ನಮಗೆ ತೋರಿಸ್ತದೆ. ಇದು ಬಂದೇ ಇರ್ತಾವೆ ನಾವು, ಯಾಕಂದ್ರೆ ಹೊರಗಿಂದ ಲೈಟ್ ಎಲ್ಲ ಬೀಳ್ತಿರ್ತಾವೆ ನಮ್ಮ ಕಣ್ಣಿಗೆ, ಅದು ಅದಕ್ಕೆ ನಾವು ಇದನ್ನು ಬಂದಿರ್ತವೆ. ಈ ರೀತಿ ಬನ್ವಾಸ್ ಕೆಬಿನ್ ಅಲ್ಲ ಮತ್ತು ಬೀಚ್ ಅಪ್ಲಿಕೇಶನ್ ವಾಚ್ ಅಂತಾರೆ ಇದಕ್ಕೆ. ಇದು ನಮ್ಗೆ ಕಾಲ್ ಮಾಡೋಕ್ಕದು. ಇಲ್ಲಿ ನಮ್ಗೆ ಕ್ಯಾಪ್ಟನ್ಗೆ, ಮೆಸ್ ರೂಮ್ಗೆ, ಚೀಫ್ ಇಂಜಿನಿಯರ್ಗೆ ಮತ್ತು ಪೈಲಟ್ಗೆ ಮತ್ತು ಎಲ್ಲರಿಗೂ ಕಾಲ್ ಮಾಡೋಕೆ ಇಲ್ಲಿ ಒಟ್ಟು ಶಿಪ್ ಒಳಗಿನದವ್ರಿಗೆ ಕಾಲ್ ಮಾಡೋಕ್ಕದು ಎಲ್ಲ ನಮ್ಗೆ ಪ್ರೊವೈಡ್ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ನಮ್ಗೆ ಟೇಬಲ್ ಕೊಟ್ಟಿರ್ತಾರೆ ಹಣ್ಣೋದು ಇಡೋಕೆ. ಮತ್ತು ನಮ್ಮ ವಾರ ಪ್ರೊಫೆಷನ್ ಬರ್ತೈತಲ್ಲ ಅದ್ರ ಸಂಬಂಧ ಹಣ್ಣು ಇಡೋಕೆ ಟೇಬಲ್ ಕೊಟ್ಟಿರ್ತಾರೆ. ಮತ್ತು ಸ್ವಿಚ್ ಐತಿ, ಚಾರ್ಜ್ ಹಾಕಕ್ಕೆ ನಮ್ಗೆ ಸ್ವಿಚ್ ಇರ್ತೈತಿ. ಮತ್ತು ಕೆಳಗೆ ಕಬಾರ್ಡ್ ಕೊಟ್ಟಿರ್ತಾರೆ, ಏನು ಸಾಮಾನು ಇಡೋಕೆ ನಮಗೆ ಕಬಾರ್ಡ್ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನಮಗೆ ಸೋಫಾನು ಕೊಟ್ಟಿರ್ತಾರೆ. ಸೋಫಾನು ಇರ್ತೈತೆ ನಮಗೆ, ಸೋಫಾ ಮತ್ತು ಸಾಮಾನು ಇಡೋಕೆ, ಶೂ ಇಡೋಕೆ. ಮತ್ತು ನಮ್ಮ ಬಾಯ್ಲರ್ ಸೂಟ್ ಇದೆ, ಬಾಯ್ಲರ್ ಸೂಟ. ಮತ್ತು ಇದು ಒಂದು ಕಬಾರ್ಡ್ ಕೊಟ್ಟಿರ್ತಾರೆ ನಮಗೆ. ನಮ್ಮ ಶಿಪ್ ಒಳಗೆ ಏನೈತಿ ನೀಟ್ನೆಸ್ ಬೇಕು ಅಂದ್ರೆ ಕ್ಯಾಪ್ಟನ್ ಬಂದು ವಾರ ಬಂದು ಚೆಕ್ ಮಾಡ್ತಾನೋ ಇದಂತ ಬ್ಯಾಗ ಮತ್ತು ನನ್ನ ಡ್ರೆಸ್ ಎಲ್ಲ ಒಟ್ಟು ನೀಟ್ನೆಸ್ ಹೀಗಿರಬೇಕಾದ, ಇಲ್ಲಾಂದ್ರೆ ಫೈನ್ ಬೀಳ್ತೈತಿ. ಇದು ನಮ್ದು ಶಿಪ್ ರೂಲ್ಸ್ ಐತಿ, ಯಾವತ್ತೂ ಕ್ಲೀನಾಗಿರ್ತೈತಿ ಎಲ್ಲ ನಮ್ಮ ಸಾಮಾನು ಇಡೋಕ್ಕದ ಇದನ್ನು. ಮತ್ತು ಇಲ್ಲಿ ಕಬೋರ್ಡ್ ಅದಾವೆ ಎರಡು. ಕಬೋರ್ಡದಾಗ ನನ್ನ ಶೂಸ ಮತ್ತು ಇಲ್ಲಿ ನಮ್ಮ ಡ್ರೆಸ್, ಚಾದರ, ಬೆಡ್ಶೀಟ ಇದೆಲ್ಲ ಮರ್ಚಿ ಬಾಯ್ಲರ್ ಸೂಟು ಒಂದೆಷ್ಟು ಬಾಯ್ಲರ್ ಸೂಟ್ ಇತ್ತು, ಬಾಯ್ಲರ್ ಸೂಟ. ಮತ್ತು ಇಲ್ಲೊಂದು ಕಬೋರ್ಡ್ ಐತಿ. ಈ ಕಬೋರ್ಡ್ ಒಳಗೆ ಸಬ್ಕಾರ ಮತ್ತು ಬಿಸ್ಕಿಟ್, ಕುರ್ಕುರಿ ಮತ್ತು ಎಲ್ಲ ಸಾಮಾನು ಇಡೋಕೆ ನಮ್ಗೆ ಇದೆಲ್ಲ ವಾರ ಪ್ರೊವೈಡ್ ಮಾಡಿರ್ತಾರೆ. ನಮ್ಮ ಕ್ಯಾಬಿನ್ದಾಗ 2 ಬೆಡ್ ಇದಾವೆ. ತೆಳಗೆ ಓದಿಸಿರ್ತಾನೋ ಮತ್ತು ಮ್ಯಾಲೆ ನಂದು ಬೆಡ್ ಅದ. ಬೆಡ್ ತೋರಿಸ್ಕೊಂಬರ್ರಿ. ಬೆಡ್ ನಮಗಂತೂ ಅಲ್ಲಿ ಕೊಟ್ಟಿರ್ತಾರೆ ಎಲ್ಲ ಸಾಮಾನು. ಬೆಡ್ ಹಚ್ಕೊಳಕ್ಕೆ ಮತ್ತು ಕಂಫರ್ಟಬಲ್ ಇರ್ತೈತೆ ಬೆಡ್ದಾಗ ಮಕ್ಕೊಳಕ್ಕೆಲ್ಲ. ನಮ್ಗೆ ಯಾವಾಗ ತ್ರಾಸ ಆಗ್ತೈತೆ ಅಂದ್ರೆ ರೋಲಿಂಗ್ ಆಗ್ತೈತಲ್ಲ, ರೋಲಿಂಗ್ ಅಂದ್ರೆ ಶಿಪ್ ಆಗಿರ್ತೈತಿಲ್ಲ ಅವಾಗ ನಮ್ಗೆ ಸ್ವಲ್ಪ ತ್ರಾಸ ಆಗ್ತೈತಿ. ಇಲ್ಲಿ ನಮ್ಗೆ ಲ್ಯಾಪ್ಟಾಪ್ ಚಾರ್ಜ್ ಹಾಕಕ್ಕೆ ಮತ್ತು ಬಾಟಲ್ ಇಡೋಕೆ ಮತ್ತು ನಮ್ಮ ಸ್ಟಡಿ ಮಾಡೋಕೆ ಎಲ್ಲ ಟೇಬಲ್ ಗತ್ತಕ್ಕೆ ಎಲ್ಲ ಪ್ರೊವೈಡ್ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ಚಾರ್ಜರ ಮತ್ತು ನಮಗೆ ಬಲ್ಪ ಇದೆಲ್ಲ ಪ್ರೊವೈಡ್ ಇರ್ತೈತಿ. ಎಲ್ಲ ಸಿಸ್ಟಮ್ ಇರ್ತೈತಿ, ಒಟ್ಟು ಚಲೋ ಇರ್ತೈತಿ. ಮತ್ತು ಇಲ್ಲಿ ನಮ್ಮ ಬುಕ್ಸ್ ಅದು ಇಡೋಕೆ ಎಲ್ಲ ಇರ್ತೈತಿ ನಮಗೆ. ಮತ್ತು ಇಲ್ಲೊಂದು ಲೈಟ್ ಐತಿ, ಮತ್ತು ಇಲ್ಲೊಂದು ಲೈಟ್ ಐತಿ, ಅಲ್ಲೊಂದು ಲೈಟ್ ಐತಿ, ಮತ್ತು ಬೆಡ್ ಲೈಟ್ ಒಂದು. ಒಟ್ಟು ಜನ್ರಲಾಗಿ ಶಿಪ್ ಒಳಗೆ ಎರಡು ಬೆಡ್ರೂಮ್ ಇರ್ತಾವೆ. ಎಲ್ಲ ಶಿಪ್ತಾವು ಎಲ್ಲ ಕಡೆ ಹೋದ್ರೂ ಹಿಂಗೆ ಇರ್ತೈತಿ. ಮತ್ತು ಒಂದು ಮಿರರ, ಒಂದು ಸೋಫಾ, ಒಂದು ಟೇಬಲ, ಒಂದು ಲಗೇಜ್ ಇಡೋಕೆ ಒಂದು ಕಬೋರ್ಡ್ ಇರ್ತೈತಿ. ಮತ್ತು ಇದು ನಮ್ದು ಇದನ್ನು ಲೈಫ್ ಜಾಕೆಟ್ ಇರ್ತೈತಿ ಅಂತ ಸೇಫ್ಟಿ ಜಾಕೆಟ್ ಅಂತಾರೆ ಇದಕ್ಕೆ. ಇದು ನೋಡ್ರಿ ನಮ್ದು ಶಿಪ್ ಒಳಗೆ ಕ್ಯಾಬಿನ್ಗಳು ಹಿಂಗೆ ಇರ್ತೈತಿ ನೋಡ್ರಿ.